ನನಗೆ ಇಲ್ಲಿ ಎಲ್ಲ ಸಮುದಾಯದವ್ರು ಬಂದಿರಂತ ಗೊತ್ತಿಲ್ಲ. ನಾನು ಎಲ್ಲರೂ ಇವರೆಲ್ಲ ಭಾರತೀಯರು ಅಂತ ಕೆಲಸ ಮಾಡಿದ್ ಬಿಟ್ರೆ ನಾವು SC ಗಳು ST ಗಳು ಅಂತ ಕೆಲಸ ಮಾಡಿಲ್ಲ. ಸಾಮಾಜಿಕ ಕೆಲಸಗಳನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕೆಲಸಗಳನ್ನ ನಿಜವಾಗ್ಲೂ ಮಾಡಬೇಕಾಗಿದ್ದು ಯಾರು? ಸರ್ಕಾರ ಮತ್ತೆ ನಿಮ್ಮ ಶಾಸಕರಲ್ವಾ? ನಿಮ್ಮ ಶಾಸಕರು ಇವತ್ತು ನಾಪತ್ತೆ ಆಗಿದ್ದಾರೆ. ಶ್ರೀರಾಮ್ ಅವರ ಹುಡುಗಪ್ಪ ಮತ್ತೆ ಒಂದು ಸಮಾಜ ಸೇವೆ ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡ ಉಪಸ್ಥಿತಿಗೆ ನನಗೆ ಬಹಳ ಸಂತೋಷ ಆಗಿದೆ. ಭಾರತೀಯ ಪರಿವರ್ತನಾ ಸಂಘ ಅನೇಕ ವರ್ಷಗಳಿಂದ ಪಾವಗಡದಲ್ಲಿ ಕರ್ನಾಟಕದಾದ್ಯಂತ ಹರಿರಾಮ್ ಅವರ ನೇತೃತ್ವದಲ್ಲಿ ಫ್ರೆಂಚ ಮತ್ತು ಎಷ್ಟೋ ಜನ ಸಮಾನತಾವಾದಿಗಳು ಒಂದು ಉತ್ತಮ ಸಮಾಜಕ್ಕೆ ಹೇಗೆ ಕಟ್ಟಬಹುದು, ಅದಕ್ಕೆ ಹೇಗೆ ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೋದು, ಸಮಾಜನ ಏನು ಪಡೆಯೋದಲ್ಲ ಸಮಾಜನ ವಾಪಸ್ ಕೊಟ್ಬಿಟ್ಟು ನಾವು ಉತ್ತಮ ಮೊದಲಿಗೆ ಪ್ರೊಫೆಸರ್ ಹರಿರಾಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ಶಾಸಕರನ್ನ ಕೇಳಕ್ ಹೋದ್ರೆ ಅವ್ರೇನ್ ಹೇಳ್ತಾರೆ, ನತ್ತಿಗೆಲ್ಲವ್ರು 2 ವರ್ಷ ಬರಬೇಡ ಅಂತ. ಇನ್ನು ನೀವು ಜಬರ್ದಸ್ತ್ ಮಾಡಿದ್ರೆ ನೀನು ಬಿಟ್ಟಿ ಹಾಕಿಲ್ಲ ಓಟು ಮುಚ್ಕೊಂಡು ನಡಿ ಕಾಸಿಸ್ಕೊಂಡಿದ್ಯಾ ನೀನು ಅಂತಾನೆ ಇಲ್ವಾ? ಹಂಗಾರೆ ತಪ್ಪು ಯಾರ್ದಿರ್ಲಿ? ಪೊಲೀಸ್ನವ್ರನ್ನ ಬಿಟ್ಟು ನಿಮ್ಮನ್ನು ಓಡಿಸ್ತಾರೆ ಅಂತಂದ್ರೆ ತಪ್ಪು ಯಾರ್ದು? ಯಾಕೆ? ಕಾಸು ಕಾಸು నాది పావుగడ, నీదేముంది పావుగడలో? ಪಾವಗಡ ನಂದು. ಆದ್ರೆ ಪಾವಗಡದಲ್ಲಿ ನಿಂದೇನಿದೆ? ಇಲ್ಲಿ ಏನಿದೆ? ಮನೆ ಇದೆಯಾ? ಜಮೀನಿದೆಯಾ? ಆಸ್ತಿ ಇದೆಯಾ? ಬಂಡವಾಳ ಇದೆಯಾ? ನನ್ನ ಪಾವಗಡ ಆದ್ರೆ ನನ್ನ ಪಾವಗಡ ನಂದಂತ ಏನೂ ಇಲ್ಲ. ಆಯ್ತು ಬಿಡ್ರಿ, ಹೆಂಗಪ್ಪ ಬದುಕ್ತೀವಿ. ಸತ್ತಾಗ ನಿಂಗೆ ಹೆಣ ಉಳಿಯೋಕ್ಕೂ ಜಾಗ ಇಲ್ಲ. ನೀವು ಇವತ್ತು ಡಿಸೈಡ್ ಮಾಡಿ, ನಿಮಗೆ ದುಡ್ಡು ಕಾಸು ಹಣ ಎಂಡೆಲ್ಲ ಕೊಟ್ಟು ನೀವು ನನ್ನ ಮರಳು ಮಾಡಿ ಓಟ್ ಹಾಕ್ಸ್ಕೊಂಡು ಹೋಗೋದು ಇವತ್ತು ಯಾರು ಬರ್ತಾ ಇಲ್ಲ. ವ್ಯಕ್ತಿಯಾಗಿ ನಾವು ಹೇಗೆ ಸಮಾಜಮುಖಿಯಾಗಿರ್ಬೇಕು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಮಾತಾಡ್ತಾ ಇದ್ರು. ನಾನು ಕೂಡ ಹೀಗೆ ಒಂದಿನ ಯಾವುದೋ ಕಾರ್ಯಕ್ರಮಕ್ಕೆ ಪಾವಗಡಕ್ಕೆ ಬಂದು ಪಾವಗಡವನ್ನ ನೋಡಿದಾಗ ಇಲ್ಲಿನ ಸಮಸ್ಯೆಗಳನ್ನು, ಇಲ್ಲಿರ್ತಕ್ಕಂಥ ಏನೇನು ಹಳ್ಳಿಗಳಲ್ಲಿ ಬಹಳ ಮುಖ್ಯವಾಗಿ ಯುವಕರ ನಡುವೆ, ವಿದ್ಯಾರ್ಥಿಗಳ ನಡುವೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸ್ನೇಹಿತರ ಜೊತೆಗೆ ಮಾತಾಡ್ತಾ ಕೇಳಿಸ್ಕೊಂಡು ಆಗ ನಾನು ತೀರ್ಮಾನ ಮಾಡಿಕೊಂಡೆ. ಏನಪ್ಪ ಅಂದರೆ, ಕೆಂಚರೆ ಅವರು ಹೇಳ್ದಂಗೆ ಇಲ್ಲಿಯವರೆಗೂ ಕೂಡ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲೂ ಹೋಗಿ ಕೆಲಸ ಮಾಡಿದ್ದೀವಿ. ಅದು ಶಿಕ್ಷಣದ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಉದ್ಯೋಗ, ಅಥವಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸೋದಾಗಿರ್ಬೋದು, ಮತ್ತು ಭಾಳ ಮುಖ್ಯವಾಗಿ ಯುವಜನರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿ ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ವಿ. ಆದರೆ ಪಾವಗಡ ನೋಡಿದ್ಮೇಲೆ ನಮ್ಗನ್ಸಿದ್ದು, ಬೆಂಗಳೂರಿನಿಂದ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಪಾವಗಡ ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇಲ್ಲಿರ್ತಕ್ಕಂಥ ಜನರನ್ನು ನೋಡಿದಾಗ ಎಷ್ಟು ಬೇಸರ ಆಯಿತು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಬಹಳಷ್ಟು ಶ್ರೀಮಂತಿಕೆ ಆಗಿರ್ತಕ್ಕಂಥ ಪಾವಗಡದಲ್ಲಿ, ಈಗ ನನ್ನ ಕಾರಲ್ಲಿ ಕೂಡ ಸ್ನೇಹಿತರ ಜೊತೆ ಮಾತಾಡ್ತಾ ಬರ್ತಾ ಇದ್ವಿ. ಇಡೀ ಪಾವಗಡ ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿಂದ ಇಲ್ಲಿವರೆಗೂ ನೋಡಿದಾಗ ಯಾವ ಹಳ್ಳಿಗಳಲ್ಲೂ ನೋಡಿದ್ರು ಕೂಡ ಕೇವಲ ವಯಸ್ಸಾದವರು, ಒಂದಿಷ್ಟು ವಯಸ್ಸಾದಂಥ ಮಹಿಳೆಯರು, ಮಕ್ಕಳಿದ್ದಾರೆ ಹೊರತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಲ್ಲ. ಯಾವ ಹಳ್ಳಿಗಳಲ್ಲೂ ಯುವಕರಿಲ್ಲ. ಯಾಕೆ
ಯಾಕೆ ಅಂತ ನೋಡಿದಾಗ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ, ಪಾವಗಡವನ್ನ ಎಷ್ಟು ಸಮಸ್ಯೆಗಳು ಕಾಡ್ತಾ ಇದಾವಂದ್ರೆ ಬಹುಶಃ ಇಲ್ಲಿ ಇದು ಯಾವುದೋ ಒಂದು ಸರಿ ಇದೆ, ಇದು ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಯಾವುದೂ ಇಲ್ಲ. ಎಲ್ಲವೂ ಎಡವಟ್ಟು, ಎಲ್ಲವೂ ಸಮಸ್ಯೆ. ಉದಾಹರಣೆಗೆ ಚೇತನ್ ಅವರು ಮಾತಾಡ್ತಾ ಇದ್ರಲ್ಲ, ಬಹಳ ಮುಖ್ಯವಾಗಿ ಒಂದು ತಾಲೂಕು ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥ ತಾಲೂಕಿನಲ್ಲಿ ನಿಮ್ಮ ಆರೋಗ್ಯವನ್ನ, ಪಾವಗಡ ಜನದ ಆರೋಗ್ಯವನ್ನ ಕಾಪಾಡುವಂತ, ಅವ್ರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಅವ್ರನ್ನ ಕಾಪಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಸವಲತ್ತುಗಳನ್ನ, ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತ ಜವಾಬ್ದಾರಿ ಸರ್ಕಾರದ್ದು. ಮತ್ತೆ ನಾನು ಹಿಂಗೆ ಹೇಳ್ತಾ ಇದ್ದಂಗೆ ನೀವು ಸರ್ಕಾರದ್ದು ಅಂದ ತಕ್ಷಣ ಅವರು ನಮಗೆ ಫ್ರೀ ಆಗಿ ಮಾಡ್ತಾರ ಅಂತ ನೀವು ಅನ್ಕೋಬಹುದು. ಸರ್ಕಾರದವ್ರು ನಮ್ಗೆ ಫ್ರೀ ಆಗಲ್ಲ ಮಾಡೋದು. ಸರ್ಕಾರಕ್ಕೆ ನಾವು ಪ್ರತಿದಿನ ಸರ್ಕಾರಕ್ಕೆ ಪ್ರತಿಯೊಬ್ಬನು, ಒಬ್ಬ ಭಿಕ್ಷುಕನು ಕೂಡ, ನೀವು ಎಲ್ಲರೂ ಪ್ರತಿದಿನ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡನ್ನ ಸರ್ಕಾರಕ್ಕೆ ಕೊಡ್ತೀವಿ. ಯಾಕೆ ಆ ದುಡ್ಡನ್ನ ಕೊಡೋದು ಸರ್ಕಾರಕ್ಕೆ ಅಂದ್ರೆ, ನಾವು ಓಟ್ ಹಾಕ್ಬಿಟ್ಟು ಆ ದುಡ್ಡನ್ನು ಖರ್ಚು ಮಾಡೋ ಅಧಿಕಾರ ಕೊಟ್ಬಿಟ್ಟು, ನೋಡಪ್ಪ ನಮ್ಗೆ ಆರೋಗ್ಯ ಸಮಸ್ಯೆ ಆದಾಗ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸರ್ಕಾರಿ ಆಸ್ಪತ್ರೆಯನ್ನ ಕಟ್ಟಿಸ್ಬೇಕು, ಆ ಆಸ್ಪತ್ರೆಯಲ್ಲಿ ಒಳ್ಳೆ ಡಾಕ್ಟರ್ಗಳನ್ನ ನೇಮಕ ಮಾಡಬೇಕು, ಆ ಆಸ್ಪತ್ರೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಏನೇನು ವೈದ್ಯಕೀಯ ಸಲಕರಣೆಗಳಿದಾವೆ ಅವೆಲ್ಲವನ್ನು ತರಿಸ್ಬೇಕು, ನಮ್ಗೆ ಏನೇ ಆಪರೇಷನ್ ಆಗಲಿ, ಏನೇ ಸಮಸ್ಯೆ ಆಗಲಿ ಅದನ್ನ ನೀವು ನಮಗೆ ಮಾಡಬೇಕು ಅಂತೇಳಿ ನಾವು ದುಡ್ಡು ಕೊಟ್ಟು ಅದನ್ನೆಲ್ಲ ತಯಾರು ಮಾಡಲಿಕ್ಕೆ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವು MLAಗಳನ್ನ ಆಯ್ಕೆ ಮಾಡಿ, ಇವ್ರಿಗೆ ದುಡ್ಡು ಕೊಡ್ಲಿಕ್ಕೆ, ಆ ದುಡ್ಡನ್ನು ನೋಡ್ಕೊಂಡು ಇವ್ರಿಗೆ ದುಡ್ಡು ವಾಪಸ್ ಕಳಿಸ್ಲಿಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಅಂತ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿದೀವಿ. ಆದ್ರೆ ನೀವು ಓಟ್ ಹಾಕಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಬೇಜವಾಬ್ದಾರಿಗಳಿದ್ದಾರೆ ಅಂದ್ರೆ, ನಿಮಗೆ ಗೊತ್ತಿದೆ, ಈ 1 ವರ್ಷದಲ್ಲೇ ಬಹುಶಃ ಕಳೆದ 6 ತಿಂಗಳಲ್ಲೇ ಪಾವಗಡದ ಹಾಸ್ಪಿಟಲ್ನಲ್ಲಿ ಡೆಲಿವರಿಗೆ ಹೋದಂತ ಹೆಣ್ಣು ಮಕ್ಕಳು 3 ಜನ ಸತ್ತೋಗಿದ್ದಾರೆ. ಅದಕ್ಕಿಂತ ಹಿಂದೆ 2 ಸತ್ತೋಗಿದ್ದಾರೆ. ಆಮೇಲೆ ಯಾಕೆ ಸತ್ತೋಗಿದ್ದಾರೆ ಅಂದ್ರೆ, ಹಾಸ್ಪಿಟಲ್ ಆಪರೇಷನ್ ಮಾಡಿದಾಗ ಅದನ್ನ ಏನು ಅಲ್ಲಿ ಬಳಸುವಂತ ಕತ್ರಿ, ಬ್ಲೇಡು, ಇನ್ನೊಂದು ಅದನ್ನ ಸ್ಟೆರಿಲೈಸ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಏನು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕೆಮಿಕಲ್ಸ್ ಅಲ್ಲಿ ನೀರಲ್ಲಿ ಹಾಕಿ ಅದನ್ನ ಸ್ಟೆರಿಲೈಸ್ ಮಾಡ್ತಾರೆ. ಅಂದ್ರೆ ಅದನ್ನ ಮಾಡಕ್ ಆಗದೆ ಹಾಗೆ ಮಾಡಿರೋದ್ರಿಂದ ಇನ್ಫೆಕ್ಷನ್ ಆಗಿ ಸತ್ತೋಗಿದ್ದಾರೆ. ಆಪರೇಷನ್ ಥಿಯೇಟರ್ ವ್ಯವಸ್ಥೆ ಸರಿ ಇಲ್ಲದೆ ಸತ್ತೋಗಿದ್ದಾರೆ. ಟೈಮ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡದೆ ಸತ್ತೋಗಿದ್ದಾರೆ. 5 ಜನ ಮಕ್ಕಳು, 5 ಜನ ಪ್ರಾಣ. ಒಂದು ತಾಯಿ ಆಸ್ಪತ್ರೆಗೆ ಗರ್ಭಿಣಿಯಾಗಿ ಹೋದಾಗ ಅವರ ಇಡೀ ಕುಟುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೋತಾರೆ. ಹುಟ್ಟುವ ಮಗುವಿನ ಜೊತೆಗೆ ಆ ತಾಯಿ ಮೇಲೆ ಕನಸುಗಳನ್ನ ಕಟ್ಕೋತಾರೆ. ಆದ್ರೆ ಹಾಸ್ಪಿಟ್ಲ್ಗೆ ಹೋಗಿ ಮನೆಗೆ ಬರ್ತಾರೆ ಖುಷಿಯಾಗಿ ಅನ್ಕೊಂಡ್ರೆ, ಹಾಸ್ಪಿಟ್ಲ್ಗೆ ಹೋದವರು ಅಲ್ಲಿಂದ ಅಲ್ಲೇ ಅವ್ರನ್ನ ಸ್ಮಶಾನಕ್ಕೆ ಕಳಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ಮಾಡಿರೋದು. ಅದು ನಿಮ್ಮ ಇಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ನೀವು ಆಯ್ಕೆ ಮಾಡಿರ್ತಕ್ಕಂಥ MLA ಮಾಡಿರ್ತಕ್ಕಂಥ ಕೆಲಸ. ಅದು MLA ಮಾಡಿರ್ತಕ್ಕಂಥ ಕೆಲಸ. ನಿಮ್ ಸರ್ಕಾರನೇ ಹೇಳ್ತದೆ, ಈ 3 ಲಕ್ಷ ಜನರನ್ನು ನೋಡ್ಕೊಳ್ಳೋದಕ್ಕೆ ತಾಲೂಕಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ 14 ಜನ ಡಾಕ್ಟರ್ಗಳು ಬೇಕು ಅಂತ ಅವ್ರಿಗೆ ಸಂಬಳ ಫಿಕ್ಸ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಆದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಜನ ಡಾಕ್ಟರ್ಗಳಿರೋದು? 2 ಡಾಕ್ಟರ್. ಅಂದ್ರೆ ಇದರಿಂದ ಅರ್ಥ ಆಗುತ್ತೆ, ನೀವು ಆಯ್ಕೆ ಮಾಡಿರುವ ಪ್ರತಿನಿಧಿಗಳಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅದೇ ಅವ್ರ ಹೆಣ್ಣು ಮಗಳು ಏನಾದ್ರೂ ಗರ್ಭಿಣಿ ಆದ್ರೆ ಅವ್ರನ್ನ ತುಮಕೂರ್ಗೋ ಬೆಂಗಳೂರಿಗೋ ಕರ್ಕೊಂಡೋಗಿ 3 ಲಕ್ಷ 4 ಲಕ್ಷ ಖರ್ಚು ಮಾಡಿ ಡೆಲಿವರಿ ಮಾಡಿಸ್ತಾರೆ. ನಿಮ್ಗೆ ಆ ಶಕ್ತಿ ಇದೆಯಾ? 3 ಲಕ್ಷ 4 ಲಕ್ಷ ಖರ್ಚು ಮಾಡಿ ಡೆಲಿವರಿ ಮಾಡಿಸೋ ಶಕ್ತಿ ಇದೆಯಾ? ಇಲ್ಲ. ಒಂದು ಸಣ್ಣ ಜ್ವರ ಬಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ 5,000 10,000 ಕೊಟ್ಟು ವಾಸಿ ಮಾಡಿಸ್ಕೊಂಡ್ ಬರಕ್ಕೆ ಅವ್ರ ಶಕ್ತಿ ಇದೆ. ನಿಮ್ಗೆ ಶಕ್ತಿ ಇದೆಯಾ? ಇಲ್ಲ. ಹಾಗಾಗಿ ಇದನ್ನು ನೋಡ್ಕೋಬೇಕಾಗಿ ಜವಾಬ್ದಾರಿ ಯಾರ್ದು? ಸರ್ಕಾರ ತಾನೆ. ಆದ್ರೆ ಇದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರ ಜವಾಬ್ದಾರಿ ಏನಾಗ್ಬೇಕಂದ್ರೆ, ಪ್ರತಿ ಹಳ್ಳಿಗಳಿಗೂ ಬಂದು ನಿಮ್ಮ ಆರೋಗ್ಯ ಪರೀಕ್ಷೆ ಮಾಡಬೇಕು. ಇಲ್ಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ, ಇಲ್ಲಿ ಯಾರಿಗೆ ಹೃದಯದ ಸಮಸ್ಯೆ ಇದೆ, ಇಲ್ಲಿ ಯಾರಿಗೆ ಮೂಳೆಗಳ ಸಮಸ್ಯೆ ಇದೆ, ಅಥವಾ ಬೇರೆ ಏನ್ ಸಮಸ್ಯೆ ಇದೆ, ಇಲ್ಲಿ ನೀರು ಕರೆಕ್ಟ್ ಆಗಿದೆಯಾ, ವಾತಾವರಣ ಚೆನ್ನಾಗಿದೆಯಾ, ಇದೆಲ್ಲವನ್ನು ನಿಮ್ಮ ಲೋಕಲ್ MLA ನೋಡ್ಕೋಬೇಕು. ಯಾವತ್ತಾದ್ರೂ ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಓಟ್ ಹಾಕ್ಸ್ಕೊಂಡು ಮನೆಗೆ ಹೋಗಿ ನಿದ್ದೆ ಮಾಡೋದು. ತುಮಕೂರು ಪಾವಗಡ ಇಲ್ಲ,
ತುಮಕೂರಿಗೆ ರೈಟ್ 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 ಅಂತ. ಇದು ಕತೆ ನೋಡಿ. ಇದು ಒಂದು ಕಡೆ ಆದ್ರೆ ನಿಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಇವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ನಿಮ್ಮ ಹಳ್ಳಿಯಲ್ಲಿ ಒಳ್ಳೆ ಶಾಲೆ ಕಟ್ಟಿಸಿ ಒಳ್ಳೆ ಮೇಷ್ಟ್ಗಳನ್ನು ನೇಮಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸುವಂತ ಜವಾಬ್ದಾರಿ ಕೂಡ ಯಾರ್ದು? MLA. MLA ಶಾಲೆ ಕಟ್ಸ್ಲಿಕ್ಕೆ ಅವ್ರ ಮನೆ ದುಡ್ಡು ತಗೊಂಡ್ಬರ್ತಾರ? ಯಾರು ದುಡ್ಡು? ಗೌರ್ಮೆಂಟ್. ನಿಮ್ದು ತಲೆನ್ ತೆಗಿರಿ, ಗೌರ್ಮೆಂಟ್ ದುಡ್ಡು ಅನ್ನೋದನ್ನ ತಲೆನ್ ತೆಗಿರಿ. ನಿಮ್ ದುಡ್ಡು. ನೀವು ಅಂಗಡಿಗೆ ಹೋಗ್ಬಿಟ್ಟು 1 kg ಅಕ್ಕಿ ತಗೋತಿರಲ್ಲ, ಎಷ್ಟು ಕೊಡ್ತೀರ 1 kg ಅಕ್ಕಿ? ಅಂಗಡಿಯಲ್ಲಿ, ರೇಷನ್ ಅಂಗಡಿಯಲ್ಲ, ಅಂಗಡಿಯಲ್ಲಿ ಹೋಗಿ ತಗೋತಿರಲ್ಲ, 50 ರೂಪಾಯಿ ಅಲ್ವಾ? ಆ 50 ರೂಪಾಯಿ ಅಕ್ಕಿ ತಗೋಬೇಕಾದ್ರೆ 1 kgಗೆ ನೀವು ಆ 50 ರೂಪಾಯಿ ಜೊತೆಯಲ್ಲಿ ಸರ್ಕಾರಕ್ಕೆ 50 ರೂಪಾಯಲ್ಲಿ ಅಕ್ಕಿ ಬೆಲೆ 30 ರೂಪಾಯಿ ಇದ್ರೆ 20 ರೂಪಾಯಿ ತೆರಿಗೆ ಕಟ್ತೀವಿ. ನೀವು ಮನೆಯಲ್ಲಿ ಪ್ರತಿ ತಿಂಗಳು ಒಂದು 5,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಂದ್ರೆ ಅದರಲ್ಲಿ ಏನಿಲ್ಲ ಅಂದ್ರೆ 1,500 ರೂಪಾಯಿ ನೀವು ನಿಮ್ಮ MLA ಮುಖಾಂತರ ಸಿದ್ದರಾಮಯ್ಯ ಕೊಡ್ತೀರಿ. ತಿಂಗಳಿಗೆ 1,500. ವರ್ಷಕ್ಕೆ ಎಷ್ಟಾಯ್ತು? 20,000. ಒಂದು 5,000 ಖರ್ಚು ಮಾಡಿದ್ರೆ ಹೇಳ್ತಾರೆ, ನೀವು 10,000 ಖರ್ಚು ಮಾಡಿದ್ರೆ ಡಬಲ್ ಆಗುತ್ತೆ. ಈ ದುಡ್ಡು ಯಾಕೆ ಕೊಡ್ತಾರೆ? ನೀವು ಈ ದುಡ್ಡು ತಗೊಂಡೋಗಿ ನಮ್ಮ ಮಕ್ಕಳಿಗೆ ಇಲ್ಲಿ ಒಳ್ಳೆ ಶಾಲೆ ಕಟ್ಸು, ಅವ್ರು ಒಳ್ಳೆ ಶಿಕ್ಷಣ ಕೊಡಿಸು. ನಿಮಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆಯಾ ಮಕ್ಕಳಿಗೆ? ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಗಳೇ ಇಲ್ಲ. ಟೀಚರ್ ಇದ್ರೆ ಬಿಲ್ಡಿಂಗ್ ಇಲ್ಲ, ಬಿಲ್ಡಿಂಗ್ ಇದ್ರೆ ಅವ್ರು ಕುತ್ಕೊಳ್ಳೋಕೆ ಡೆಸ್ಕ್ಗಳಿಲ್ಲ. ಇನ್ನು ನಿಮ್ಮ ಮಕ್ಕಳು ಏನ್ ಕಲಿತಾರೆ? ನಮ್ಮ ತಾತ ಬಡತನದಲ್ಲಿ ಸತ್ತ, ನಮ್ಮ ಅಪ್ಪ ಬಡತನದಲ್ಲಿ ಸತ್ತ, ನಾವು ಬಡತನದಲ್ಲಿ ಸಾಯ್ಬೇಕು, ನಮ್ಮ ಮಕ್ಕಳು ಬಡತನದಲ್ಲಿ ಸಾಯ್ಬೇಕು. ಯಾಕಂದ್ರೆ ನಿಮ್ಮ ಮಗ ಏನಾದ್ರು, ನಿಮ್ಮ ಮಗಳು ಅಥವಾ ಮಗ ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದ್ರೆ ಅವನು ಒಳ್ಳೆ ಸಂಪಾದನೆ ಮಾಡ್ತಾನೆ, ಒಳ್ಳೆ ದುಡ್ಡು ಗಳಿಸ್ತಾನೆ, ಅವನು ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಒಳ್ಳೆ ಗೌರವ ಸಿಗುತ್ತೆ. ಈಗ ನಿಮ್ಮ ಮಗ ಡಾಕ್ಟರ್ ಆಗ್ಬಿಟ್ರೆ ಅದರಿಂದ ನಿಮ್ಗೆ ಗೌರವ ಸಿಗುತ್ತೋ ಗೌರವ ಕಡಿಮೆ ಆಗುತ್ತೋ? ಗೌರವ ಜೊತೆಗೆ ದುಡ್ಡು ಬರುತ್ತೆ. ದುಡ್ಡು ಬಂತು ಅಂದ್ರೆ ನಿಮ್ಮ ಮನೆ ಪರಿಸ್ಥಿತಿ ಬದಲಾಗುತ್ತೆ. ಸೊ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಏನ್ ಬೇಕು? ಶಿಕ್ಷಣ, ಶಿಕ್ಷಣ ಬೇಕು. ಆ ಶಿಕ್ಷಣ ಕೊಡಿಸೋ ಜವಾಬ್ದಾರಿ ಯಾರ್ದು? MLA, ಸರ್ಕಾರದ್ದು. ಕೊಡ್ಸಿದಾರ? ಇಲ್ಲ. ಆಯ್ತು, ಹಾಗೂ ಕೂಡ ಒಂದಿಷ್ಟು ಜನ ಮಕ್ಕಳು ಕಷ್ಟಪಟ್ಟು ಇರೋ ವ್ಯವಸ್ಥೆ ಬಳಸ್ಕೊಂಡು ವಿದ್ಯಾವಂತರಾಗಿದ್ದಾರೆ, ಓದಿದ್ದಾರೆ, 10ನೇ ತರಗತಿ, PUC, ಡಿಗ್ರಿ ಎಲ್ಲ ಓದಿದ್ದಾರೆ. ಓದಾದ್ಮೇಲೆ ಅವರಿಗೆ ಉದ್ಯೋಗ ಕೊಡಿಸೋ ಜವಾಬ್ದಾರಿ ಯಾರ್ದು? ಉದ್ಯೋಗವನ್ನ ಕೊಡಿಸೋ ಜವಾಬ್ದಾರಿ ಯಾರ್ದು? ಇದು ಕೂಡ ನಿಮ್ಮ MLAದು. ನಿಮ್ಮ MLA ಮನಸ್ಸು ಮಾಡಿದ್ರೆ ನಮ್ಮ 4 ಹೋಬಳಿಗಳಲ್ಲಿ, ಪಾವಗಡದ 4 ಹೋಬಳಿಯಲ್ಲಿ, ಒಂದೊಂದು ಹೋಬಳಿಯಲ್ಲೂ ಕೂಡ ಕನಿಷ್ಠ 8 ರಿಂದ 10 ಸಾವಿರ ಜನರಿಗೆ ಉದ್ಯೋಗವನ್ನ ಕೊಡಬಲ್ಲಂತ ಕೆಲಸ ಮಾಡಬಹುದು. ಒಂದು ಫ್ಯಾಕ್ಟರಿ ತರಬಹುದು. ಅಲ್ಲ, ಅದನ್ನೇ ಉದ್ಯೋಗ. ನೀವು ಉದ್ಯೋಗ ಹೋಗ್ಲಿಕ್ಕೆ ಇಲ್ಲಿ ಏನು ಇಲ್ವಲ್ಲ, ಕೆಲಸಗಳೇ ಇಲ್ವಲ್ಲ. ಆ ಉದ್ಯೋಗಗಳನ್ನ, ಕೆಲಸಗಳನ್ನ ಸೃಷ್ಟಿ ಮಾಡಬೇಕಾಗಿದ್ದು ನೀವು ಆಯ್ಕೆ ಮಾಡಿರೋ MLA ಸರ್ಕಾರ. ಅವರು ಇಲ್ಲಿ ನಿಮ್ಮ ಹೋಬಳಿಗೆ ಒಂದು ದೊಡ್ಡ ಫ್ಯಾಕ್ಟರಿ ತರಿಸಿ, ಒಂದು ಗಾರ್ಮೆಂಟ್ ತರಿಸಿ ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಒಂದು 5 ರಿಂದ 8 ಸಾವಿರ ಜನರಿಗೆ ಕೆಲಸ ಸಿಕ್ತಿತ್ತು. 20,000 30,000 ನಿಮ್ಗೆ ಸಂಬಳ ಬರ್ತಿತ್ತು. ಆರಾಮಾಗಿ ಆ ಸಂಬಳದಿಂದ ನಿಮ್ ಜೀವನ ನಡೆಸಬೇಕಾಗಿತ್ತು. ಆದ್ರೆ ಇಲ್ಲಿ ಉದ್ಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ? ಇವತ್ತು ನಿಮ್ಮ ಮಕ್ಕಳೆಲ್ಲ ಎಲ್ಲಿ ಸೇರ್ಕೊಂಡಿದ್ದಾರೆ? ಬೆಂಗಳೂರು ಅಥವಾ ತುಮಕೂರು. ಹೆಂಗಿದೆ ನೋಡಿ ಕತೆ. ಹೊಟ್ಟೆಪಾಡಿಗೆ ಮನೆಗಳಲ್ಲಿ ಅಪ್ಪ ಅಮ್ಮನ್ನ, ವಯಸ್ಸಾಗಿರೋ ಅಪ್ಪ ಅಮ್ಮನ್ನ, ಮಕ್ಕಳನ್ನ, ಅಣ್ಣ ತಮ್ಮಂದ್ರನ್ನ ಎಲ್ಲ ಬಿಟ್ಬಿಟ್ಟು ದುಡಿಯೋದಕ್ಕೆ ಬೆಂಗಳೂರಿಗೆ ಹೋಗ್ತಾರೆ. ತಿಂಗಳ ಪೂರ್ತಿ ದುಡಿಯೋದು, ವಾರಕ್ಕೊಂದ್ಸರಿನೋ 15 ದಿನಕ್ಕೊಂದ್ಸರಿನೋ ಬಂದ್ಬಿಟ್ಟು ಹೋಗೋದು. ಇದನ್ನ ಯಾವನಾದ್ರೂ ಬದುಕು ಅಂತಾನ? ಅಪ್ಪ ಅಮ್ಮನ ಜೊತೆ, ಹೆಂಡತಿ ಮಕ್ಕಳ ಜೊತೆ ಕಳಿಯೋದಕ್ಕೆ ಆಗದೆ ಇರೋದು, ಅವನು ದುಡಿಯೋದು ಯಾಕೆ ದುಡಿಬೇಕು? ಒಂದು ಕುಟುಂಬ ಜೊತೆ ಇರಕ್ ಆಗಲ್ಲ ಅಂದ್ರೆ ದುಡ್ದೇನು ಪ್ರಯೋಜನ? ನೀನ್ ಚೆನ್ನಾಗಿ ದುಡಿದು ಆದಾಯ ಗಳಿಸ್ಕೊಂಡು ಇಲ್ಲಿ ಹೆಂಡತಿ ಮಕ್ಕಳ ಜೊತೆ ಇರಪ್ಪ, ನಾನು ಇಲ್ಲಿ ಉದ್ಯೋಗ ಕೊಡಿಸ್ತೀನಿ ಅಂತೇಳಿ ಉದ್ಯೋಗವನ್ನ ಕೊಡಿಸ್ಬೇಕಾಗಿದ್ದ ಜವಾಬ್ದಾರಿ ಯಾರ್ದು? ಮಾಡಿದಾರ? ಇಲ್ಲ.
ಎಲ್ಲಿ ನೋಡಿದ್ರು ಸುತ್ತಲೂ ಬರೀ ಜಮೀನುಗಳೇ ಕಾಣ್ತದೆ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಜಮೀನು, ಸರ್ಕಾರಿ ಜಮೀನು ಸಿಕ್ಕಾಪಟ್ಟಿದೆ ಪಾವಗಡದಲ್ಲಿ. ನೀವು ಇಲ್ಲಿ ರೈತರು ಆ ಜಮೀನು ಕೊಟ್ಟರೆ ಅದರಲ್ಲಿ ಉಳುಮೆ ಮಾಡಿ ಏನಾದರೂ ಅದರಿಂದ ಲಾಭ ಅಥವಾ ಗಳಿಸ್ಲಿಕ್ಕೆ ನೀವು ತಯಾರಿದ್ದೀರಿ. ಆದರೆ ಯಾವತ್ತಾದರೂ ನಿಮ್ಮ MLA ಕರೆದು, ನೋಡಪ್ಪ ಈ ಹಳ್ಳಿಯಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನರಿಗೆ ಭೂಮಿ ಇಲ್ಲ, ಈ ಹಳ್ಳಿ ಸುತ್ತಲೂ ಇಷ್ಟು ಎಕರೆ ಜಮೀನಿದೆ, ನಾನು ಇದನ್ನ ತಹಸೀಲ್ದಾರ್ಗೆ ಹೇಳಿ ಒಂದೊಂದು ಮನೆಗೆ 2 ಎಕರೆ 3 ಎಕರೆ ಜಮೀನು ಕೊಡಿಸ್ತೀನಿ ಅಂತ ಜಮೀನು ಕೊಡ್ಸೋರ? ಅವರು ಬೆಟ್ಟ ಗುಡ್ಡಗಳನ್ನ ತಿನ್ಕೊಂಡು ಸುತ್ತಮುತ್ತಲಿರೋ ಜಮೀನು ಲೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ? ನಿಮ್ಗೆ ಯಾವತ್ತಾದ್ರೂ ಕರೆದು ನಿಮ್ಗೆ ಜಮೀನಿಲ್ಲ, ನೀವು ದುಡಿಯೋಕೆ ರೆಡಿ ಇದ್ದೀರಿ, ತಗೊಳ್ಳಿ 1-2 ಎಕರೆ ಜಮೀನು ನಿಮ್ಮ ಕುಟುಂಬಕ್ಕೆ ಹೋಗಿ ದುಡ್ಕೊಳ್ರಿ, ದುಡಿಮೆ ಮಾಡ್ಕೊಳ್ರಿ ಅಂತ ಕೊಟ್ಟಿದಾರ? ಕೊಟ್ಟಿಲ್ಲ. ಇದೆಲ್ಲ ನೋಡಿದಾಗ ನಮ್ಗೆ ಎಷ್ಟು ಬೇಸರ ಆಯ್ತು ಅಂತ ಹೇಳಿದ್ರೆ, ಇಷ್ಟೆಲ್ಲ ನೋಡ್ಕೊಂಡು ಜನ ಸುಮ್ಮನೆ ಇದಾರಲ್ಲ. ನನ್ಗೆ ಯಾರೋ ಹೇಳ್ತಾ ಇದ್ರು, ಒಂದ್ಸಲಿ ಹಿಂಗೆ ಯಾರೋ MLA ಹತ್ರ ಹೋದ್ರಂತೆ, ಏನೋ ಕೆಲಸ ತಗೊಂಡು. ಅವ್ರು ಹೇಳಿದ್ರಂತೆ, 2 ವರ್ಷ ನನ್ನ ಹತ್ರ ಬರಲೇಬೇಡ್ರಿ ನೀವು, ನಾನು ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ, ದುಡ್ಕೋರ್ಗೂ ಬರಬೇಡ್ರಿ ಅಂತ ಹೇಳಿದ್ರಂತೆ. ಯಾರೋ ಹೇಳ್ತಿದ್ರು, ಓಪನ್ ಆಗಿ ಹೇಳ್ತಾರಂತೆ. ಯಾವ್ದೋ ಕೆಲ್ಸಕ್ಕೆ ಹೋಗಿದ್ರೆ 2 ವರ್ಷ ಬರಬೇಡಿ ನನ್ನ ಹತ್ರ, ಚುನಾವಣೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟಿದ್ದೀನಿ, ಅದೆಲ್ಲ ಲೂಟಿ ಮಾಡ್ಕೊಂಡು ನಾನು ಆರಾಮಾಗ್ತೀನಿ, ಆಮೇಲೆ ಬರ್ರಿ ಅಂತನಂತೆ. ನೋಡಿ, ಕೋಟ್ಲು ಇಂట్లో ಫುಲ್ ಕೋಟ್ಲೆ. ఏమంటారమ్మా ఆడోళ్ళని ఇట్లా వాళ్ళని ఎమ్మెల్యే చేస్తున్నారు. మీరు ఏం చేసేది? మీరు రారనా కొడుకానల్లా, మీరు రారనా కొడుక చూస్తామనల్లా. ಇದು ಕತೆ. ಅವನು ನೋಡಿ, ಇದು ಕತೆ. ಹಿಂಗೆ ಪಾವಗಡದಲ್ಲಿ ಈ ತರ ಇದೆ ಕತೆ. ಇದನ್ನ ಬದಲಾಯಿಸ್ಬೇಕಾ ಬೇಡವೋ? ಅಂದ್ರೆ ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕಾ ಬೇಡವೋ? ಓದಿರೋ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕೋ ಇಲ್ವೋ? ನಿಮ್ಮ ಕೈಗಳಿಗೆ ದುಡಿಯೋದಿಕ್ಕೆ ಜಮೀನು ಬೇಕಾ ಬೇಡವೋ? ಇದೆಲ್ಲ ಬೇಕಲ್ವಾ? ಇದೆಲ್ಲ ಬೇಕಾದ್ರೆ ಪ್ರಶ್ನೆ ಮಾಡ್ಬೇಕಲ್ಲ, ನಾವು ಕೇಳ್ಬೇಕಲ್ವಾ? ನಾವ್ ಯಾವಾಗ ಕೇಳ್ತೀವಂದ್ರೆ ನಮಗೆ ಈ ಸಮಸ್ಯೆಗಳು ಇದೆ ಅಂದಾಗ ಕೇಳೋದು ನಾವು, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ. ಅದಕ್ಕೆ ನಾವು ಅವತ್ತು ತೀರ್ಮಾನ ಮಾಡ್ಕೊಂಡ್ವಿ, ಇನ್ನು ಪ್ರತಿ ಪಾವಗಡದ ಪ್ರತಿ ಹಳ್ಳಿಗೂ ಹೋಗಿ ಜನರನ್ನ ಜಾಗೃತಿ ಮಾಡಬೇಕು, ಅವ್ರು ಪಡ್ತಾ ಇರೋ ಕಷ್ಟಗಳನ್ನ ಅವ್ರ ಗಮನಕ್ಕೆ ತರಬೇಕು, ಮತ್ತೆ ಈ ಕಷ್ಟಗಳನ್ನ ಪರಿಹರಿಸಬಹುದು ಅಂತ ಕೂಡ ಹೇಳಬೇಕು ಅಂತ. ನೋಡಿ, ಉದಾಹರಣೆಗೆ ಮೊನ್ನೆ ನೀವು ಇಲ್ಲಿ ಕ್ಯಾಂಪ್ ಮಾಡಿದ್ವಲ್ಲ, ಇದೇ ಹಳ್ಳಿಯಲ್ಲಿ ಕಣ್ಣನ್ನು ಟೆಸ್ಟ್ ಮಾಡಿಸ್ತೀವಲ್ಲ, ಅವತ್ತು ಬಂದಾಗ ಯಾರೋ ಒಂದಿಬ್ರು ಬಂದು ನಮ್ಮ ಹಳ್ಳಿಯಲ್ಲಿ ಚರಂಡಿ ಎಲ್ಲ ಬಹಳ ಗಬ್ಬೆತ್ತು ಬಿಟ್ಟಿದೆ ಅಂತ ಹೋದ್ರು. ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿದ್ರೆ ಹೆಂಗಿದೆ ಚರಂಡಿ ಅಂದ್ರೆ, ಕಾಯಿಲೆಗಳು ಖಂಡಿತ ಬರ್ತವೆ. ಅಲ್ಲಿ ಸುಮಾರು ಜನ ಸತ್ತೋಗಿದಾರಂತೆ, ಜ್ವರ ಬಂದು, ಡೆಂಗು ಜ್ವರ ಬಂದು, ಟೈಫಾಯ್ಡ್ ಬಂದು. ಒಂದು ಹಳ್ಳಿಯನ್ನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಅಲ್ಲೊಬ್ಬ PDO, ಅಲ್ಲೊಬ್ಬ ಗ್ರಾಮ ಪಂಚಾಯತ್ ಅಲ್ಲಿ 1 ಜನ ಕೆಲಸ ಮಾಡ್ಲಿಕ್ಕೆ ಜನರು, ಇದೆಲ್ಲ ನೋಡ್ಕೊಳ್ಳಿಕ್ಕೆ ತಹಸೀಲ್ದಾರು, ಇವರೆಲ್ಲ ಇದ್ದಾರೆ. ಅದನ್ನ ನೋಡೋಕೆ ಬೇಕಾಗಿದ್ದ ತಹಸೀಲ್ದಾರರು, EO ಇವರೆಲ್ಲ ಎಷ್ಟು ಉಡಾಫೆಯಿಂದ ಇದ್ದಾರೆ ಅಂದ್ರೆ, ಅಷ್ಟೆಲ್ಲ ಸಮಸ್ಯೆ ಆದ್ರೂ ಏನೂ ಇಲ್ಲ. ಆದ್ರೆ ಅಲ್ಲಿ ನಾನು ಅವತ್ತು ನಮ್ಮ ಸ್ನೇಹಿತರ ಜೊತೆ ಹೋಗಿ ಅಲ್ಲಿ ನಿಂತ್ಕೊಂಡು ಅದೆಲ್ಲ ಒಂದು ವಿಡಿಯೋ ಮಾಡ್ತಾ ಇದ್ದಂಗೆನೆ ತಹಸೀಲ್ದಾರ್ ಫೋನ್ ಮಾಡ್ತಾರೆ, ಸಾರ್ ದಯವಿಟ್ಟು ಮಾಡಬೇಡಿ ನಾನು ಸಮಸ್ಯೆ ಬಗೆಹರಿಸ್ತೀನಿ. ಭಯ ಆಯ್ತು ಅಂತ ಕೆಲಸ ಮಾಡ್ಬೇಕಲ್ವಾ? ಅದು ಸೊ ಇವತ್ತು ಈ ಸ್ಥಿತಿ ಇದೆ. ಅದಕ್ಕೆ ನಾವು ತೀರ್ಮಾನ ಮಾಡಿಕೊಂಡು ಇಡೀ ಪಾವಗಡದ ಜನತೆಯ ಸಮಸ್ಯೆಗಳಿದೆಯಲ್ಲ, ಅದನ್ನ ನಾವು ಜನರ ಜೊತೆಗೆ ಸೇರಿ ಜನರು ಪ್ರಶ್ನೆ ಮಾಡೋ ಹಾಗೆ ಮಾಡಬೇಕು, ಅದನ್ನ ಬದಲಾಯಿಸಬೇಕು, ಒಳ್ಳೆ ಬದುಕನ್ನ ಕಟ್ಕೊಡ್ಬೇಕು ಅಂತೇಳಿ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಅದರಲ್ಲಿ ಮೊದಲನೇದಾಗಿ ಬಹಳ ಮುಖ್ಯವಾಗಿ ನಮ್ಗನ್ಸಿದ್ದು, ಇಲ್ಲಿ ಆರೋಗ್ಯದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ. ಹಾಗಾಗಿ ನಾವು ಜವಾಬ್ದಾರಿಯುತವಾಗಿ ಒಬ್ಬ ವಿದ್ಯಾವಂತರಾಗಿ ನಾವೇನಾದ್ರೂ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಎಲ್ಲದೋ ಫಸ್ಟ್ ಕ್ಯಾಂಪ್ ಮಾಡಿದ್ ನಾವು ಕೆಂಚರೆ ನ್ಯಾಯದಗುಂಟೆಯಲ್ಲಿ ಸುಮಾರು 400 ಜನರಿಗೆ ಇದೇ ತರದ ಟೆಸ್ಟ್ ಮಾಡಿ, 150 ಜನರಿಗೆ ಕನ್ನಡಕ ಕೊಟ್ಟು, 20 ಜನರಿಗೆ ಆಪರೇಷನ್ ಮಾಡಿಸ್ತೀವಿ. ಮತ್ತೆ YN ಹೊಸಕೋಟೆ ಹೋಬಳಿಯಲ್ಲಿ ನಮ್ಮ ಸ್ನೇಹಿತರು ಬಹಳ ಜನ ಕೇಳಿದ್ರು, ಸರ್ ಇಲ್ಲೂ ಮಾಡ್ರಿ, ಇಲ್ಲೂ ಬಹಳ ಸಮಸ್ಯೆ ಇದೆ, ವಯಸ್ಸಾದವ್ರು ಇದ್ದಾರೆ ಅಂತೇಳಿ ಇಲ್ಲೂ ಕೂಡ ಮಾಡಿದ್ವಿ. ನೀವೆಲ್ಲ ಬಂದಿದ್ರಿ, ಕಣ್ ಟೆಸ್ಟ್ ಮಾಡಿಸ್ಕೊಂಡ್ರಿ. ವೈದ್ಯರು ಸುಮಾರು 37 ಜನರಿಗೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ನಾವು ಇವಾಗ ಡೇಟ್ ಹೇಳ್ತೀವಿ ಯಾವಾಗ ಆಪರೇಷನ್ ಇರುತ್ತಂತ. ಎಲ್ಲರೂ ಬನ್ನಿ ದಯವಿಟ್ಟು, ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿಸ್ಕೊಂಡವರು ಎಲ್ಲರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಕಣ್ಣು ಚೆನ್ನಾಗಿದೆ, ಕಣ್ಣು ಇವಾಗ ಇಂಪ್ರೂವ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರಿಗೆ. ಕೆಲವರು ಆಪರೇಷನ್ ಅಂದ ತಕ್ಷಣ ಹೆದರ್ಕೊಂಡ್ಬಿಡ್ತೀರಿ, ಏನೂ ಆಗಲ್ಲ.
ನಾವು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲು, ಭಾಳ ದೊಡ್ಡ ಹಾಸ್ಪಿಟ್ಲು, ಭಾಳ ಚೆನ್ನಾಗಿ ಆಪರೇಷನ್ ಮಾಡ್ತಾರೆ. ಎಲ್ಲ ಇದ್ದುಕೊಂಡು ನಾವು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು, ಅಲ್ಲಿ ಇರೋ 3 ದಿನ ನಾವು ನಿಮಗೆ ಊಟ, ನಿಮ್ಗೆ ಏನೇನು ಬೇಕೋ ಎಲ್ಲ ನಾವೇ ನೋಡ್ಕೋತೀವಿ, ಮತ್ತೆ ಕರ್ಕೊಂಬಂದು ನಿಮ್ಮ ಮನೆಗೆ ಬಿಡ್ತೀವಿ. ತಲೆ ಕೆಡಿಸ್ಕೊಬೇಡಿ, ಧೈರ್ಯವಾಗಿ ಬನ್ನಿರಿ. ನಿಮ್ಮ ಕಣ್ಣು ಆಪರೇಷನ್ ಆಗುತ್ತೆ, ಕಣ್ಣು ದೃಷ್ಟಿ ಚೆನ್ನಾಗಾಗುತ್ತೆ. ಮತ್ತು ನಾನು ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಮಗನ ರೀತಿಯಲ್ಲಿ ಒಬ್ಬ ತಂದೆ ತಾಯಿಗೆ ಒಬ್ಬ ಮಗ ಜವಾಬ್ದಾರಿಯಾಗಿ ಮಾಡೋ ರೀತಿಯಲ್ಲಿ ನಾನು ನಿಮ್ಮನ್ನ ತಂದೆ ತಾಯಿ ಅಂತ ಭಾವಿಸಿ ನಾನು ನಿಮಗೆ ಸಣ್ಣ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಬರ್ರಿ ನೀವೆಲ್ಲ, ನಿಮ್ಗೆ ಆಪರೇಷನ್ ಮಾಡಿಸ್ತೀವಿ. ಮತ್ತು ಯಾರ್ಯಾರಿಗೆ ಕನ್ನಡಕ ಬೇಕು, ಕನ್ನಡಕ ಹಾಕಿದ್ರೆ ಕಣ್ಣು ದೃಷ್ಟಿ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ಸುಮಾರು 120 ಜನರಿಗಿಂತ ಹೆಚ್ಚು ಜನರಿಗೆ ಕನ್ನಡಕ ಕೊಡ್ತಾ ಇದ್ದೀವಿ. ಇವತ್ತು ಅದನ್ನು ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರೆ ಹೇಳ್ರಿ, ಬೆಂಗಳೂರಿನಲ್ಲಿ ಕರ್ಕೊಂಡೋಗು, ನಿಮ್ಮ ಆರೋಗ್ಯವನ್ನು ನೋಡಿಸಿ ಡಾಕ್ಟರ್ಗಳ ಹತ್ರ ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಕೊಡಿಸುವಂಥ ಜವಾಬ್ದಾರಿ ನಮ್ಮದು. ಹಾಗೆ ಓದುವಂಥ ಮಕ್ಕಳಿದ್ರೆ ಅವರು ಓದುವ ಹಾಗೆ ಅವ್ರಿಗಾಗುವಂಥ ಏನೇನು ಸಮಸ್ಯೆ ಇದ್ದರೆ ಅಥವಾ ಅವ್ರಿಗೆ ಏನು ಬೇಕೋ ಅದನ್ನು ಹೇಳಿದ್ರೆ ಅದಕ್ಕೆ ಆಗುವಂಥ ಏನು ಬೇಕಾಗಿದೆ ನಮ್ಮ ಕಡೆಯಿಂದ ಅದನ್ನ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ಇಡೀ ನಿಮ್ಮ ಯಾವುದೇ ಹಳ್ಳಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಹೇಳ್ರಿ, ಅದನ್ನ ಬಗೆಹರಿಸೋಣ. ನಾವು ನಿಮ್ಮ ಜೊತೆಗಿರ್ತೀವಿ. ಅದೇನೇ ಸಮಸ್ಯೆ ಇರ್ಬೋದು, ನಾವು ನಿಮ್ಮ ಜೊತೆಗಿರ್ತೀವಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಪಾವಗಡವನ್ನು, ನಿಮ್ಮ ಊರುಗಳನ್ನು ಬದಲಾಯಿಸೋಣ. ನಾವೆಲ್ಲ ಹೇಳ್ತೀವಿ. ಈಗ ಉದಾಹರಣೆಗೆ ನೀವು ಬೆಂಗಳೂರಿಗೆ ಬರ್ತಿರಲ್ಲ, ಯಾರಾದ್ರೂ ನಿಮ್ಗೆ ಯಾವ ಊರು ಅಂದರೆ ನಿಮ್ದು ಏನಂತ ಹೇಳ್ತೀರಿ ನೀವು? ಪಾವಗಡ. ಏನಂತ ಹೇಳ್ತೀರಿ? ನಾದು ಪಾವಗಡ. నాది పావుగడ, నాది పావుగడ, నీదేముంది పావుగడలో? ಪಾವಗಡ ನಂದು, ಆದ್ರೆ ಪಾವಗಡದಲ್ಲಿ ನಿಂದೇನಿದೆ? ಇಲ್ಲಿ ಏನಿದೆ? ಮನೆ ಇದೆಯಾ? ಜಮೀನಿದೆಯಾ? ಆಸ್ತಿ ಇದೆಯಾ? ಬಂಡವಾಳ ಇದೆಯಾ? ನನ್ನ ಪಾವಗಡ, ಆದ್ರೆ ನನ್ನ ಪಾವಗಡ ನಂದಂತ ಏನೂ ಇಲ್ಲ. ಆಯ್ತು ಬಿಡ್ರಿ, ಹೆಂಗಪ್ಪ ಬದುಕ್ತೀವಿ. ಸತ್ತಾಗ ನಿಮ್ ಹೆಣ ಉಳಿಲಿಕ್ಕೂ ಜಾಗ ಇಲ್ಲ. ನೋಡಿ ಎಂತ ದುರದೃಷ್ಟ ನೋಡ್ರಿ. 2 ಕಡೆ ಮೈನ್ ರೋಡ್ ಮೊನ್ನೆ ಊತಿದ್ದಾರೆ ಬಾಡಿನ, ಮೈನ್ ರೋಡ್ ಅಲ್ಲಿ. ಯಾವ ಊರದು? ಕ್ಯಾತನಹಳ್ಳಿ ಮೈನ್ ರೋಡ್ ಅಲ್ಲಿ. ಈ ತರ ರೋಡಲ್ಲಿ ಊತಿದ್ದಾರೆ, ಜಾಗ ಇಲ್ಲ ಅಂತೇಳಿ. ಸತ್ತ ಮೇಲೆ ಕೂಡ ನಿಮ್ಗೆ ಉಳಿಸ್ಲಿಕ್ಕೆ ಜಾಗ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಈ ಅಧಿಕಾರಿಗಳಿಗೆ, ನಿಮ್ಮ ಆಳ್ತಾ ಇರೋ ಸರ್ಕಾರಗಳಿಗೆ, MLA ಗಳಿಗೆ. ಅಂದ್ರೆ ಇವು ಇವರು ಮನುಷ್ಯರೇನ್ರಿ ಇವರು? ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಸತ್ತೋದ್ರೆ 3 ಎಕರೆ 10 ಎಕರೆಯಲ್ಲಿ ಉಳ್ತಾರೆ ಅಲ್ವಾ? ನಿಮ್ಗೆ 3-6 ಜಾಗ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇವ್ರನ್ನ ಏನ್ ಅನ್ಬೇಕು ನಾವು? ಸತ್ತಾಗ ಉಳ್ಲಿಕ್ಕೆ ಜಾಗ ಇಲ್ಲ. ಸೊ ಇದೆಲ್ಲ ಬದಲಾಗಬೇಕಾ ಬೇಡವಾ? ಬದಲಾಗಬೇಕಾದ್ರೆ ಪ್ರತಿ ಹಳ್ಳಿಯ ಯುವಕರು, ನೆನಪಿಟ್ಕೊಳ್ಳಿ, ಪ್ರತಿ ಹಳ್ಳಿಯ ಯುವಕರು ಜಾಗೃತರಾಗಬೇಕು, ಪ್ರಶ್ನೆ ಮಾಡಬೇಕು. ನಿಮ್ಗೇನೇ ಸಮಸ್ಯೆ ಬರಲಿ, ನಾವು ನಿಮ್ಮ ಜೊತೆಗಿರ್ತೀವಿ. ಏನೇ ಸಮಸ್ಯೆ, ನಿಮ್ಗೆ ಅದೆಂಥ ಸಮಸ್ಯೆ ಆಗಲಿ, ಏನೇ ಆಗಲಿ, ನಾವು ನಿಮ್ಮ ಜೊತೆಗಿರ್ತೀವಿ. ನ್ಯಾಯದ ಪರ, ಚೇತನ್ ಅವ್ರು ಹೇಳ್ದಂಗೆ ನಾವು ನ್ಯಾಯದ ಪರ, ಸತ್ಯದ ಪರ ಅಷ್ಟೇ. ನಮ್ಗೆ ಯಾರು ಏನು ನಮ್ಗೆ ಬೇಕಾಗಿಲ್ಲ, ನೀವು ನ್ಯಾಯ ಅಷ್ಟೇ. ನಮಗೆ ನ್ಯಾಯಯುತವಾಗಿ ದಕ್ಕಬೇಕಾಗಿದ್ದ ಸೌಲಭ್ಯಗಳು ನಮ್ಗೆ ದಕ್ಕಬೇಕು. ನಾವೇನು ಕೇಳ್ತೀವಲ್ಲ ಅದಕ್ಕೆಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ, ವಾಪಸ್ ಕೇಳ್ತಾ ಇದ್ದೀವಿ ಅಷ್ಟೇ. ಕೊಡ್ಬೇಕಷ್ಟೇ. ನಮಗೆಲ್ಲ ಸವಲತ್ತುಗಳನ್ನು ಕೊಡಬೇಕು. ಸೊ ಹಾಗಾಗಿ ನಾವು ಇಡೀ ಪಾವಗಡದ ಉದ್ದಗಲಕ್ಕೂ ಜನರನ್ನ ಜಾಗೃತಿ ಮೂಡಿಸ್ಕೊಂಡು, ಅದರ ನಡುವೆ ನಮ್ಮ ಕೈಲಾದಷ್ಟು ಇಲ್ಲಿರ್ತಕ್ಕಂಥ ವಯಸ್ಸಾದವರಿಗೆ ಆರೋಗ್ಯ, ಮಕ್ಕಳಿಗೆ ಶಿಕ್ಷಣ, ಯುವಕರಿಗೆ ಉದ್ಯೋಗ ಬೆಂಗಳೂರಿನಲ್ಲಿ ಎಲ್ಲಾದರೂ ಉದ್ಯೋಗಗಳು ಬೇಕಾದರೆ ಅವ್ರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಜಾಗೃತಿ ಮೂಡಿಸಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಿಗೆ. ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬ ಇದ್ದಿದ್ದರಿಂದ ಮೊನ್ನೆ 6ನೇ ತಾರೀಕು ಒಂದು ಆರೋಗ್ಯ ಶಿಬಿರವನ್ನು, ಉಚಿತ ಕಣ್ಣಿನ ತಪಾಸಣೆ ಮಾಡಿದ್ವಿ. ಅದಾದಮೇಲೆ ಸ್ಪೆಕ್ಸ್, ಯಾಕಂದರೆ ಅದು ಒಬ್ಬೊಬ್ರಿಗೆ ಒಂದೊಂದು ಪವರ್ ಇರೋದ್ರಿಂದ ಅದನ್ನ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಅವತ್ತೇ ಕೊಡೋಕ್ಕಾಗಲ್ಲ ಅದನ್ನು. ಹಾಗಾಗಿ 4 ದಿನದಲ್ಲಿ ತಯಾರು ಮಾಡಿಸಿ ಇವತ್ತು ಅದನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗಲಿ. ಮತ್ತು ನಾನು ಮೊದಲೇ ಹೇಳಿದಾಗೆ ನಿಮ್ದೇನೇ ಸಮಸ್ಯೆ ಇರಲಿ, ನಾವು ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಧ್ವನಿ ಆಗ್ತೀವಿ. ನೀವು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ನಾವು ಇಲ್ಲಿ ನಮ್ಮ ಕೆಂಚರಾಯ, ನಮ್ಮ ಈರಣ್ಣ, ನಮ್ಮೆಲ್ಲರೂ ಭಾಳ ಜನ ಇದರ ಸ್ನೇಹಿತರು, ಇಲ್ಲ ಅಶೋಕ್ ಇಲ್ಲ ಇದ್ದಾರೆ. ನಿಮ್ಗೇನೇ ಪ್ರಾಬ್ಲಮ್ ಇರಲಿ ಹೇಳ್ರಿ, ನಾವು ಬರ್ತೀವಿ, ನಿಮ್ಮ ಜೊತೆಗೆ ನಿಂತ್ಕೋತೀವಿ. ಒಳ್ಳೇದಾಗಲಿ.